ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ನೀ ನಡೆಸಬಾ, ದಾವೀದನ ರಾಜನಾಗಿ ಮಾಡಿದಾತ್ಮನೇ ನನ್ನನ್ನು ಅಭಿಷೇಕಿಸು. ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ನೀ ನಡೆಸಬಾ, ದಾವೀದನ ರಾಜನಾಗಿ ಮಾಡಿದಾತ್ಮನೇ ನನ್ನನ್ನು ಅಭಿಷೇಕಿಸು. ಎಲಿಯನ ಎಲಿಶನ ಬಲಪಡಿಸಿದ ಆತ್ಮರೇ ನನ್ನನ್ನು ಅಭಿಷೇಕಿಸು. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 13ನೇ ಅಧ್ಯಾಯ ವಚನ 26ರಿಂದ 36ರವರೆಗೆ ನೋಡುವ. ನಾವು ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 1ರಿಂದ ಪ್ರತಿದಿನ ಬೈಬಲ್ ಸ್ಟಡಿ ಮಾಡುವ ರೀತಿಯಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಕಾರಣ ಬರಲಿರುವ ಪಂಚಾಶತಮ ಹಬ್ಬದ ಸಿದ್ಧತೆಗಾಗಿ, ಪವಿತ್ರಾತ್ಮರ ಅಭಿಷೇಕವನ್ನು ಉಜ್ಜೀವನಗೊಳಿಸುವುದಕ್ಕಾಗಿ, ಪವಿತ್ರಾತ್ಮ ಕುರಿತು ಹೆಚ್ಚಾದ ಅರಿವು ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರೇಷಿತರಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮರ ಕಾರ್ಯಕಲಾಪಗಳನ್ನು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಯಾರೆಲ್ಲ ಹಳೆಯ ಸಂಚಿಕೆಗಳನ್ನು ನೋಡಲಿಲ್ಲವೋ ಅವರು ಹಿಂದಿನ ಅಧ್ಯಾಯಗಳನ್ನು ಸಹ ನೀವು ಕೇಳಿಸಿಕೊಂಡು ಆ ಒಂದು ಅಭಿಷೇಕದಲ್ಲಿ ಈ ವಚನ ಶುಶ್ರೂಷೆಯಲ್ಲಿ ಭಾಗವಹಿಸಬೇಕೆಂದು ನಿಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಪೌಲನು ಪಿಸಿದಿಯ ಅಂತಿಯೋಕ್ಯದಲ್ಲಿ ತನ್ನ ಪ್ರಬೋಧನೆಯನ್ನು ಜನರಿಗೆ ಹೇಳುವಂತ ಸಮಯದಲ್ಲಿ ಯೇಸುವಿನ ಮರಣದಂಡನೆ, ಯೇಸುವನ್ನ ರಕ್ಷಕನಾಗಿದ್ದ ಯೇಸುವನ್ನ ಜನರು ಅರಿತುಕೊಳ್ಳದೆ ಹೋದ ಕಾರಣ ಅವರನ್ನು ಶಿಲುಬೆಗೆ ಏರಿಸಿ ಜಡಿದರು. ಆದರೆ ಮರಣ ಹೊಂದಿದ ಪ್ರಭು ಯೇಸು ಪಾತಾಳದಲ್ಲಿ ಅವರ ಶರೀರವನ್ನು ದೇವರು ಕೊಳೆಯಲು ಬಿಡಲಿಲ್ಲ, ಅವರನ್ನು ಪುನರುತ್ಥಾನಗೊಳಿಸಿದರು. ಈ ಒಂದು ಕಾರ್ಯವನ್ನ ದಾವೀದ ಅರಸನು ಎಷ್ಟೋ ವರ್ಷಗಳ ಹಿಂದೆಯೇ ಪವಿತ್ರಾತ್ಮ ಭರಿತನಾಗಿ ದಿವ್ಯ ದರ್ಶನದ ಮೂಲಕ ಆತನು ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದ್ದನ್ನು ಓದಿ ಅದನ್ನು ಅಧ್ಯಯನ ಮಾಡಿದ್ದಂತಹ ಪೌಲರು ಆ ಒಂದು ರೆಫರೆನ್ಸು, ಕೀರ್ತನೆಗಳ ಒಂದು ರೆಫರೆನ್ಸ್ ಮೂಲಕ ತನ್ನ ಪ್ರಬೋಧನೆಯನ್ನ ಮಾಡಿ ಯೇಸು ರಕ್ಷಕ ಎಂಬುದನ್ನು ಸಾಕ್ಷೀಕರಿಸುವುದನ್ನು ನಾವಿಲ್ಲಿ ನೋಡುತ್ತೇವೆ. ಓಕೆ, ಪ್ರೇಸ್ತರ ಕಾರ್ಯಕಲಾಪಗಳು 13 ವಚನ 26ರಲ್ಲಿ, ನನ್ನ ಸಹೋದರರೇ, ಅಬ್ರಹಾಮನ ಸಂತತಿಯವರೇ, ದೇವರಲ್ಲಿ ಭಯಭಕ್ತಿ ಉಳ್ಳ ಇನ್ನಿತರರೇ, ಈ ಜೀವೋದ್ಧಾರದ ಸಂದೇಶವನ್ನು ಕಳುಹಿಸಿರುವುದು ನಿಮಗಾಗಿಯೇ. ಇದು ಜೀವವನ್ನು ಕೊಡುವ ಸಂದೇಶ, ಜೀವ ತುಂಬುವ ಸಂದೇಶ. ಇದನ್ನು ನಿಮಗಾಗಿಯೇ ಕಳುಹಿಸಿಕೊಡಲಾಗಿದೆ. 32ನೇ ಅಧ್ಯಾಯ. ನಾವೀಗ ನಿಮಗೆ ಸಾರುವ ಶುಭ ಸಂದೇಶ ಇದು. ನಾನು ನಿಮಗೆ ಸಾರುವ ಶುಭ ಸಂದೇಶ ಇಷ್ಟೇ: ದೇವರು ಯೇಸು ಸ್ವಾಮಿಯನ್ನು ಪುನರುತ್ಥಾನಗೊಳಿಸಿದ್ದಾರೆ. ಈ ಮೂಲಕ ನಮ್ಮ ಪೂರ್ವಜರಿಗೆ ಮಾಡಿದ ವಾಗ್ದಾನವನ್ನು ಅವರ ಸಂತತಿಯಾದ ನಮಗಿಂದು ಈಡೇರಿಸಿದ್ದಾರೆ. ದೇವರು ನಮ್ಮ ಪೂರ್ವಜರಿಗೆ ಅನೇಕ ವಾಗ್ದಾನಗಳನ್ನು ಮಾಡಿದ್ದಾರೆ, ಅವರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಆ ಒಡಂಬಡಿಕೆಯನ್ನೆಲ್ಲ ಪರಿಪೂರ್ಣ ಮಾಡುವಂತೆ ಕ್ರಿಸ್ತೇಸುವನ್ನು ದೇವರು ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆ. ಇದೇ ನಾವು ನಿಮಗೆ ಸಾರುವ ಶುಭ ಸಂದೇಶ. ಯೇಸು ನನ್ನ ರಕ್ಷಕ, ಯೇಸು ದೇವರ ಪುತ್ರ, ಯೇಸು ನನ್ನ ಪಾಪಕ್ಕಾಗಿ ಶಿಲುಬೆ ಮೇಲೆ ಮರಣ ಹೊಂದಿದ ಯೇಸುವನ್ನ ದೇವರು ಪುನರುತ್ಥಾನಗೊಳಿಸಿದ್ದಾರೆ ಎಂದು ಯಾರೆಲ್ಲ ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡುತ್ತಾರೋ ಅವರು ಜೀವೋದ್ಧಾರವನ್ನು ಹೊಂದಿಕೊಳ್ಳುತ್ತಾರೆ. ಇಷ್ಟೇ, ವೆರಿ ಸಿಂಪಲ್. ನಮ್ಮ ರಕ್ಷಣೆಗೆ ಬೇಕಾದ ವಿಷಯ ಇಷ್ಟೇ. ರಕ್ಷಣೆ ಹೊಂದಲು ನಾವು ಮಾಡಬೇಕಾದುದಾರು ಏನು? ಜೀವೋದ್ಧಾರ ಹೊಂದಲು ನಾನು ಮಾಡಬೇಕಾದುದಾದರೂ ಏನು? ಯೇಸುವನ್ನ ನಿನ್ನ ರಕ್ಷಕ ದೇವರು ಎಂದು ನೀನು ಸ್ವೀಕರಿಸಿ, ದೇವರು ಅವರನ್ನು ಸಾವಿನಿಂದ ಪುನರುತ್ಥಾನಗೊಳಿಸಿ ಸ್ವರ್ಗಾರೋಹಣರಾಗಿದ್ದಾರೆ, ಮರಳಿ ಬರುವವರಾಗಿದ್ದಾರೆ ಎಂದು ನೀನು ನಂಬಿದ್ದೇ ಆದರೆ ಅದೇ ಜೀವೋದ್ಧಾರದ ಸಂದೇಶವಾಗಿದೆ. 2ನೆಯ ಕೀರ್ತನೆಯಲ್ಲಿ ಹೀಗೆಂದು ಬರೆದಿದೆ: ನೀನೇ ನನ್ನ ಪುತ್ರ, ನಾನಿಂದು ನಿನ್ನ ಜನಕ. 2ನೆಯ ಕೀರ್ತನೆ ಅಭಿಷಕ್ತನಿಗೂ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ದೇವ ಜನರಿಗೂ ವಿರುದ್ಧವಾಗಿ ಶತ್ರುಗಳು ಮಾಡುವ ಎಲ್ಲ ಕುತಂತ್ರಗಳನ್ನು ನೋಡಿ ಪರಲೋಕದಲ್ಲಿರುವ ಪಿತನು ಅದನ್ನು ನೋಡಿ ನಗುವನು. ಆದ ಕಾರಣ ಸಿಟ್ಟುಗೊಂಡು ಶಪಥ ಮಾಡುತ್ತಾರೆ: ನಾನೇ ನಿನ್ನ ತಂದೆ,
ನೀನು ನನಗೆ ಪುತ್ರ, ನಾನೇ ನಿನ್ನನ್ನು ಹಡೆದಿದ್ದೇನೆ. ನೀನು ಕೇಳಿದ್ದೆಯಾದರೆ ರಾಷ್ಟ್ರಗಳನ್ನು ನಿನಗೆ ಅಧೀನ ಮಾಡುತ್ತೇನೆ. ಅದ್ಭುತಕರವಾದ ಕೀರ್ತನೆ. 2:1-8 ತನಕ ನಾವು ನೋಡುವುದಾದರೆ 8ನೇ ವಚನದಲ್ಲಿ ದೇವರು ಹೇಳುತ್ತಾರೆ, ನಾನೇ ನಿನ್ನನ್ನು ಹಡೆದಿದ್ದೇನೆ, ನೀನು ನನಗೆ ಪುತ್ರ, ನೀನು ಕೇಳಿದ್ದೆಯಾದರೆ, ಮಗನಾದ ನೀನು ಕೇಳಿದ್ದೆಯಾದರೆ ರಾಷ್ಟ್ರಗಳನ್ನೇ ನಿನಗೆ ಅಧೀನ ಮಾಡುತ್ತೇನೆ. ಇಂದು ದೇವ ಸೇವಕರುಗಳು, ಗುರುಗಳು, ಕನ್ಯಾಸ್ತ್ರೀಯರು, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ, ನೀನು ಕೇಳಿಕೊಂಡದ್ದೇ ಆದರೆ ನೀನಿರುವ ನಗರವನ್ನು, ನೀನಿರುವ ಊರನ್ನು, ನಿನ್ನ ರಾಷ್ಟ್ರವನ್ನು ದೇವರು ನಮ್ಮ ಕರಗಳಿಗೆ ಒಪ್ಪಿಸಿಕೊಡಲು ಸಿದ್ಧರಾಗಿದ್ದಾರೆ. ಆ ವಿಶ್ವಾಸದಲ್ಲಿ ನಾವು ಪ್ರಾರ್ಥನೆ ಮಾಡುವ ಮಕ್ಕಳಾಗಬೇಕು. ಯೇಸುವನ್ನು ಸಮಾಧಿಯಲ್ಲೇ ಕೊಳೆತು ಹೋಗಲು ಬಿಡದೆ ಮರಣದಿಂದ ಪುನರುತ್ಥಾನಗೊಳಿಸಿದ ದೇವರು ಹೀಗೆಂದಿದ್ದಾರೆ, ನಾನು ದಾವೀದನಿಗೆ ವಾಗ್ದಾನ ಮಾಡಿದ ಪವಿತ್ರ ಹಾಗೂ ನಿಶ್ಚಿತ ವರಗಳನ್ನು ನಿಮಗೆ ಕೊಡುತ್ತೇನೆ. ದಾವೀದನೊಟ್ಟಿಗೆ ದೇವರು ಮಾಡಿಕೊಂಡಂತ ವಾಗ್ದಾನ, ಅದ್ಭುತಕರವಾದ ವಾಗ್ದಾನ. ಪವಿತ್ರ ಬೈಬಲ್ ಇದ್ದರೆ ನಿಮ್ಮ ಕರಗಳನ್ನು ಅದರ ಮೇಲೆ ಇಡಿ. ಇಲ್ಲ, ಈ ವಾಕ್ಯವನ್ನ ಮತ್ತೊಮ್ಮೆ ಓದುವಾಗ ಆಮೇನ್, ದಾವೀದನ ವರಗಳು ನನ್ನಲ್ಲಿ ಕಾರ್ಯ ಮಾಡಲಿ ಎಂದು ಆಮೇನ್ ಎಂದಾಗ ಆ ನಿಶ್ಚಿತ ವರಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ನಾನು ದಾವೀದನಿಗೆ ವಾಗ್ದಾನ ಮಾಡಿದ ಪವಿತ್ರ ಹಾಗೂ ನಿಶ್ಚಿತ ವರಗಳನ್ನು ನಿಮಗೆ ಕೊಡುತ್ತೇನೆ ಎಂದು ಪವಿತ್ರ ಗ್ರಂಥದಲ್ಲಿ ದೇವರು ಬರೆದಿದ್ದಾರೆ. ಏನದು ದಾವೀದನಿಗೆ ವಾಗ್ದಾನ ಮಾಡಿದ ಪವಿತ್ರ ಹಾಗೂ ನಿಶ್ಚಿತ ವರ ಎನ್ನುವುದಾದರೆ, ಇದಕ್ಕೆ ರೆಫರೆನ್ಸ್ ಆಗಿ ಪ್ರವಾದಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ ವಚನ 1-3 ಪ್ರವಾದಿ ಯೆಶಾಯನು ಪವಿತ್ರಾತ್ಮ ಭರಿತನಾಗಿ, ದಾವೀದನ ನಂತರ ಎಷ್ಟೋ ವರ್ಷಗಳ ನಂತರ ಬಂದಂಥ ಪ್ರವಾದಿ ಯೆಶಾಯನು ಪವಿತ್ರಾತ್ಮ ಭರಿತನಾಗಿ ದೇವರು ಕೊಡುವ ವರದಾನಗಳ ಕುರಿತು ಮಾತನಾಡುತ್ತಾನೆ. ಯೆಶಾಯ 55 ವಚನ 1-3 ಎಲೆ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವರೇ ನನ್ನ ಬಳಿಗೆ ಬನ್ನಿರಿ, ಕ್ರಯವಿಲ್ಲದೆ ನನ್ನಿಂದ ಮೃಷ್ಟಾನ್ನವನ್ನು ತೆಗೆದುಕೊಂಡು ಭುಜಿಸಿರಿ. ನನ್ನ ವಾಕ್ಯಕ್ಕೆ ನೀವು ಕಿವಿಗೊಟ್ಟರೆ, ನನಗೆ ನೀವು ಕಿವಿಗೊಟ್ಟರೆ ನೀವು ಬದುಕಿ ಬಾಳುವಿರಿ. ದಾವೀದನಿಗೆ ವಾಗ್ದಾನ ಮಾಡಿದ ನಿಶ್ಚಿತ ವರಗಳನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಬರೆಯಲಾಗಿದೆ. ದಾವೀದನಿಗೆ ದೇವರು ಮಾಡಿದ ವಾಗ್ದಾನವಾದರೂ ಏನು? ಇಗೋ, ನಾನು ನಿನ್ನ ಸಂತಾನವನ್ನು ಸ್ಥಿರಪಡಿಸುತ್ತೇನೆ, ನಿನಗೊಂದು ಮನೆತನವನ್ನು ಕಟ್ಟಿಕೊಡುತ್ತೇನೆ, ನಿನ್ನ ಸಿಂಹಾಸನ ಶಾಶ್ವತವಾದುದು, ದೇವರ ಪುತ್ರ ನಿನ್ನ ಕುಲದಲ್ಲಿಯೇ ಹುಟ್ಟಿ ಬರುವನು. ಹೌದಲ್ವಾ? ಅಂದರೆ ಶಾಶ್ವತವಾದ ಸಿಂಹಾಸನ, ದಾವೀದನ ಕುಲಪುತ್ರರೇ ಎಂದು ಆತನ ಕುಲದಲ್ಲಿ ಪ್ರಭು ಯೇಸು ಹುಟ್ಟಿ ಬಂದು ಆತನ ಸಂತತಿಯನ್ನು ಆಶೀರ್ವಾದ ಮಾಡಿದ್ದು, ದಾವೀದನ ಸಿಂಹಾಸನವನ್ನು ಆಳುವುದಕ್ಕಾಗಿ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಚನ 34 ಅದ್ಭುತಕರವಾದ ವಚನ. ಮತ್ತೆ ಇದು ದೊಡ್ಡ ಸಬ್ಜೆಕ್ಟ್ ಸಹ. ಕಾರಣ ಅಲ್ಲಿ ದೇವದೂತನು ಗ್ಯಾಬ್ರಿಯಲ್ ದೇವದೂತನು ಮಾತೆ ಮರಿಯಮ್ಮನವರಿಗೆ ದರ್ಶನವಿತ್ತು. ಇಗೋ, ನಿನ್ನಲ್ಲಿ ಗಂಡು ಮಗು ಒಂದು ಜನಿಸುವುದು, ಅದು ದೇವರ ಪುತ್ರ ಎನಿಸಿಕೊಳ್ಳುವುದು ಎಂದು ಹೇಳುತ್ತಾ ಮುಂದಿನ ವಚನದಲ್ಲಿ ಹೇಳುತ್ತಾರೆ. ಅದನ್ನು ನೋಡುವ. ಲೂಕ 1 ವಚನ 32 ನೋಡಿ. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು, ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನ ದೇವರು ಆತನಿಗೆ ಕೊಡುವರು. ಯಾರ ಸಿಂಹಾಸನವನ್ನ ದೇವರು ಯೇಸುವಿಗೆ ಕೊಡ್ತಾ ಇದ್ದಾರೆ? ಪಿತಾಮಹ ದಾವೀದನ ಸಿಂಹಾಸನವನ್ನು ಆತನಿಗೆ ದೇವರು ಕೊಡುವರು. ದಾವೀದನ ಸಿಂಹಾಸನ ಕ್ಷಮೆಯ ಸಿಂಹಾಸನ, ಕೃಪೆಯ ಸಿಂಹಾಸನ, ಕರುಣೆಯ ಸಿಂಹಾಸನ. ದಾವೀದನಲ್ಲಿ ಕಾರ್ಯ ಮಾಡಿದ ನಿಶ್ಚಿತ ವರ ಅಂದರೇನು? ನಿನ್ನ ಸಿಂಹಾಸನ ಶಾಶ್ವತವಾದುದು, ನಿನ್ನ ರಾಜ್ಯಭಾರಕ್ಕೆ ಅಂತ್ಯವೇ ಇರೋದು, ನಿನ್ನ ಸಂತಾನ ಅದು ಮುಂದುವರಿಸಿಕೊಂಡು ಹೋಗುವುದು. ಆ ಸಂತತಿಯಲ್ಲಿ ಪ್ರಭು ಯೇಸು ಜನಿಸಿ ಯುಗ ಯುಗಾಂತರಕ್ಕೂ ಜೀವಿಸುವ ದೇವರಾಗಿದ್ದಾರೆ. ಇವತ್ತು ದಾವೀದನಿಗೆ ವಾಗ್ದಾನ ಮಾಡಿದ ಆ ನಿಶ್ಚಿತ ಹಾಗೂ ಪವಿತ್ರ ವರಗಳು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ಸುರಿಸಲ್ಪಡಲಿ. ಆಮೇನ್ ಎಂದು ಆ ವರಗಳನ್ನು ನಾವು ಸ್ವೀಕರಿಸಿಕೊಳ್ಳೋಣ. ಶಾಶ್ವತವಾದ ಸಿಂಹಾಸನ, ಕೃಪೆಯ ಸಿಂಹಾಸನ, ಕರುಣೆಯ ಸಿಂಹಾಸನ, ಕ್ಷಮೆಯ ಸಿಂಹಾಸನ. ನಿಶ್ಚಿತ ಅಂದರೇನು? ನಿನ್ನ ಶಾಶ್ವತವಾದ ಸಿಂಹಾಸನ, ನಿನ್ನ ಸಂತಾನ ಶಾಶ್ವತವಾಗಿ ರಾಜ್ಯಭಾರ ಮುನ್ನಡೆಸುವುದು ಎಂಬುದಾಗಿ. ಆತನ ಆಳ್ವಿಕೆಗೆ ಅಂತ್ಯವೇ ಇರದು. ಅಂಥ ಒಂದು ಅಭಿಷೇಕ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ. ಕುರಿಮೇಯಿಸುತ್ತಿದ್ದ ಕುರುಬನನ್ನ ಅರಸನನ್ನಾಗಿ ಮಾಡಿದ ರಾಜನ ಅಭಿಷೇಕ ಇವತ್ತು ನಮ್ಮ ಮೇಲೆ ಇಳಿದು ಬರುವಂತ ಪವಿತ್ರ ಹಾಗೂ ನಿಶ್ಚಿತ ವರ ಯಾವುದು? ರಾಜನ ಅಭಿಷೇಕ, ರೂಲಿಂಗ್ ಮಾಡುವ ಕೆಪಾಸಿಟಿ, ಅಧಿಕಾರದ ಒಂದು ಅಭಿಷೇಕದ ವರವನ್ನ ದೇವರು ನಮಗೆ ಅನುಗ್ರಹಿಸುತ್ತಾರೆ. ಆಮೇನ್. ಇನ್ನೊಂದು ಕೀರ್ತನೆಯಲ್ಲಿ ಹೀಗೆಂದಿದ್ದಾರೆ, ನಿಮ್ಮ ಪರಮ ಪೂಜ್ಯನು ಸಮಾಧಿಯಲ್ಲಿ ಕೊಳೆತು ಹೋಗಲು ನೀವು ಬಿಡುವುದಿಲ್ಲ.
ನಿನ್ನ ಪರಮ ಪೂಜ್ಯನ ಕೊಳೆತು ಹೋಗಲು ಬಿಡುವುದಿಲ್ಲ ಎಂದು ದಾವಿದ ಬರೆದದ್ದಾದರೂ ತನ್ನ ಕುರಿತು ಅಲ್ಲ, ಮುಂದೆ ಬರಲಿರುವ ರಕ್ಷಕನಾದ ಪ್ರಭು ಯೇಸುವಿನ ಕುರಿತಾಗಿದೆ. ಕಾರಣ ದಾವಿದನು ಸತ್ತನು, ಅವನ ಸಮಾಧಿ ಇಂದಿಗೂ ಇದೆ, ಅವನ ಶರೀರ ನಿಷ್ಕ್ರಿಯವಾಯಿತು. ಆದರೆ ಯೇಸುವಿನ ಶರೀರ, ದಾವಿದನು ದರ್ಶನದಲ್ಲಿ ಕಂಡಂತ ಯೇಸುವಿನ ಶರೀರವನ್ನು ಕೊಳೆಯಲು ದೇವರು ಅನುಮತಿ ಕೊಡಲಿಲ್ಲ. ಇದೇನು ತೋರಿಸುತ್ತೆ? ಇಮ್ಮಾರ್ಟಾಲಿಟಿ, ಅಂದರೆ ನಾಶನದಿಂದ ನಿತ್ಯತ್ವಕ್ಕೆ ಕೊಳೆತು ಹೋಗುವ, ಅಳಿದು ಹೋಗುವ ಈ ಶರೀರ ಅಮರತ್ವವನ್ನು ಧರಿಸಿಕೊಳ್ಳುವುದು, ಅದು ಸಹ ಒಂದು ನಿಶ್ಚಿತ ವರವಾಗಿದೆ. ನಾವೆಲ್ಲರೂ ಕರೆಯಲ್ಪಟ್ಟಿರುವುದು, ನಮಗೆ ಪವಿತ್ರಾತ್ಮರನ್ನ ದೇವರು ಅನುಗ್ರಹಿಸಿರುವುದು ಅಳಿದು ಹೋಗುವ ಈ ಶರೀರ ಅಮರತ್ವವನ್ನು ಧರಿಸಿಕೊಳ್ಳುವುದಕ್ಕಾಗಿ. ಪ್ರೈಸ್ ದ ಲಾರ್ಡ್. ಈ ವಾಕ್ಯವನ್ನ ಓದುವಾಗ ದಯವಿಟ್ಟು ಆ ವಚನವನ್ನ ಆಮೇನ್ ಎಂದು ನಾವು ಸ್ವೀಕರಿಸೋಣ. ಯಾವುದು? ನಿಮ್ಮ ಪರಮ ಪೂಜ್ಯನು ಸಮಾಧಿಯಲ್ಲಿ ಕೊಳೆತು ಹೋಗಲು ನೀವು ಬಿಡುವುದಿಲ್ಲ, ಆದರೆ ದೇವರು ಮರಣದಿಂದ ಎಬ್ಬಿಸಿದ ಯೇಸು ಸ್ವಾಮಿ ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ಇಂದು ನಿಮ್ಮ ಶರೀರದಲ್ಲಿ ಯಾವುದೇ ಅಂಗಾಂಗಗಳು ಕೊಳೆತು ಹೋಗಿರಬಹುದು. ಶುಗರಿಂದ ಕಾಲುಗಳು ಕೊಳೆತು ಹೋಗಿರಬಹುದು, ಕಾಲು ಕತ್ತರಿಸಬೇಕೆಂದು ಹೇಳಿರಬಹುದು, ಅಥವಾ ಕಿಡ್ನಿ ಕೊಳೆತು ಹೋಗಿರಬಹುದು, ಯೂಟ್ರಸ್ ಕೊಳೆತು ಹೋಗಿರಬಹುದು, ನಿಮ್ಮ ಅನ್ನನಾಳಗಳು ಕೊಳೆತು ಹೋಗಿರಬಹುದು. ನಿಮ್ಮ ಶರೀರದಲ್ಲಿ ಯಾವುದೇ ಅಂಗಾಂಗಗಳು ಕೊಳೆಯುವ ಅವಸ್ಥೆಯನ್ನು ದೇವರು ಅನುಮತಿಸುವುದಿಲ್ಲ. ಯೇಸುವಿನ ನಾಮದಲ್ಲಿ ನನ್ನ ಶರೀರವನ್ನು ಕೊಳೆಯಲು ದೇವರು ಬಿಡುವುದಿಲ್ಲ ಎಂದು ಹೇಳೋಣ. ಈಗ ನೀವು ನಂಬಿ ಅರಿಕೆ ಮಾಡಿದ್ದೆ ಆದರೆ ನಾವು ಮರಣ ಹೊಂದಿದರೂ ಸಹ ನಮ್ಮ ಶರೀರ ಕೊಳೆಯದೆ ಉಳಿಯುತ್ತದೆ. ಹೌದಲ್ವಾ? ಫ್ರಾನ್ಸಿಸ್ ಝೇವಿಯರ್, ಗೋವಾದ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಶರೀರ ಇಂದಿಗೂ ಕೊಳೆಯದೆ ಅದು ಜೀವಂತವಾಗಿ, ಅಂದರೆ ಸಶರೀರವಾಗಿ ಅದು ನಿಂತಿದೆ. ನಮ್ಮ ಸಂತ ಅಂತೋನಿ ಫ್ರೈರಿ ಚರ್ಚ್ನ ಪಾಲಕರಾದ ಸಂತ ಅಂತೋನಿ ಅವರ ನಾಲಿಗೆ ಇನ್ನೂ ಕೊಳೆತು ಹೋಗಲಿಲ್ಲ. ಅನೇಕ ಸಂತರ ಅವಶೇಷಗಳು ಕೊಳೆಯದೇ ಇದೆ. ಆದರೆ ನಂಬುವವನಿಗೆ ಎಲ್ಲವೂ ಸಾಧ್ಯ. ಆಮೇನ್ ಎಂದು ಹೇಳೋಣ. ನನ್ನ ಶರೀರವನ್ನು ದೇವರು ಕೊಳೆಯಲು ಬಿಡುವುದಿಲ್ಲ. ಅಳಿದು ಹೋಗುವ ಈ ಶರೀರ ಅಮರತ್ವವನ್ನು, ನಾಶವಾಗುವ ಈ ದೇಹ ನಿತ್ಯತ್ವವನ್ನು ಧರಿಸಿಕೊಳ್ಳುತ್ತದೆ. ಅದು ಈಗಾಗಲೇ ನನ್ನ ಶರೀರದಲ್ಲಿ ಕಾರ್ಯ ಮಾಡುತ್ತದೆ. ಆಮೇನ್ ಎಂದು ಆ ವಾಗ್ದಾನ, ನಿಶ್ಚಿತ ವಾಗ್ದಾನ, ಪವಿತ್ರ ವಾಗ್ದಾನ ನಮ್ಮಲ್ಲಿ ಕಾರ್ಯ ಮಾಡಲಿ. ಆಮೇನ್. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಾನೇ ನಿನ್ನ ತಂದೆ, ನೀನು ನನ್ನ ಪುತ್ರ, ನಾನು ನಿನ್ನನ್ನು ಹೆಡೆದಿದ್ದೇನೆ. ಇದು ದೇವರಿಗೂ ನಮಗೂ ತಂದೆ ಮತ್ತು ಮಕ್ಕಳ ಬಾಂಧವ್ಯವಿರುವುದು. ಮಕ್ಕಳು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ತಂದೆಯ ಸಕಲ ಆಶೀರ್ವಾದಗಳಿಗೆ ಅವರು ಹಕ್ಕು ಬಾಧ್ಯಸ್ಥರಾಗಿದ್ದಾರೆ. ಆ ವಿಶ್ವಾಸದಲ್ಲಿ ಅಪ್ಪ, ತಂದೆಯೇ ಎಂದು ತಂದೆ ದೇವರನ್ನ ನಾವು ಕೂಗಿ ಕರೆಯುವಾಗ ಅವರ ಪುತ್ರನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಯಥೇಚ್ಛವಾಗಿ ಸುರಿಸಿದ್ದಾರೆ. ದಾವೀದನಿಗೆ ವಾಗ್ದಾನ ಮಾಡಿದ ಪವಿತ್ರ ಹಾಗೂ ನಿಶ್ಚಿತ ವರಗಳು ಯೇಸು ಕ್ರಿಸ್ತರ ಮುಖಾಂತರ ನಮ್ಮಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಸಂತತಿ ಸಂತಾನದಲ್ಲಿ ಆ ರಾಜನ ಅಭಿಷೇಕ, ದಾವೀದನನ್ನು ಅರಸನನ್ನಾಗಿ ಮಾಡಿದ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತಾಗಲಿ. ಆ ಒಂದು ರೂಲಿಂಗ್ ಪವರ್ ಈ ಲೋಕದ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ಸೈತಾನನ ಮೇಲೆ ಅಧಿಕಾರವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನೀವು ನಡೆದಾಡುವಿರಿ, ಅವುಗಳನ್ನು ತುಳಿದು ಬಿಡುವಿರಿ, ಅವುಗಳಿಂದ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಇದು ರಾಜಾದಿ ರಾಜನ ಅಧಿಕಾರವುಳ್ಳ ಅಭಿಷೇಕ ನಮ್ಮಲ್ಲಿ ಈ ಸಮಯದಲ್ಲಿ ಸುರಿಸಲ್ಪಡಲಿ. ಯೇಸುವಿನ ಶರೀರವನ್ನು ಕೊಳೆಯಲು ದೇವರು ಬಿಡಲಿಲ್ಲ. ಯೇಸುವಿನ ಮೂಲಕ ದೇವರಿಗೆ ಮಕ್ಕಳಾಗಿರುವ ನಮ್ಮ ಶರೀರವನ್ನು ಸಹ ದೇವರು ಕೊಳೆಯಲು ಬಿಡುವುದಿಲ್ಲ. ಕೊಳೆತು ಹೋಗುತ್ತಿರುವ ನನ್ನ ಶರೀರ, ನಾಶನದಲ್ಲಿ ಹೋಗುತ್ತಿರುವ ನನ್ನ ಶರೀರ ಯೇಸುವಿನ ನಾಮದಲ್ಲಿ ಉಜ್ಜೀವನಗೊಳ್ಳಲಿ. ಪರಿಪೂರ್ಣವಾಗಿ ಹೊಸ ಜೀವ, ಹೊಸ ಚೈತನ್ಯ, ಪುನರುತ್ಥಾನದ ಮಹಿಮೆಯ ಅಭಿಷೇಕ ನಮ್ಮ ದೇಹಾತ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.